ಶಿವಮೊಗ್ಗದಲ್ಲಿ DC ಕಚೇರಿ ಎದುರಿಗೆ ಇರೋಂಥ ಜಾಗ, ಇಲ್ಲಿ ತನಕ ಅದು ಈದ್ಗಾ ಮೈದಾನ ಅಂತ ಕರಿತಾ ಇದ್ರು. ಅದು ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಹಾಗಾಗಿ ಈ ಒಂದು ಆಟದ ಮೈದಾನವನ್ನು ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ನ ಆಯುಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸರಿಯಾದ ಯೋಚನೆ ಮಾಡಿ ಹೆಜ್ಜೆ ಇಡಿ. ಕಾನೂನುಬದ್ಧವಾಗಿ ನಿಮ್ಮ ಕಾರ್ಯವನ್ನು ಮಾಡಿ. ಯಾಕೆಂತಂದರೆ ಒಂದು ತುಂಬ ಸ್ಪಷ್ಟವಾಗಿ ನಿಮಗೊಂದು ಮ್ಯಾಪ್ ಕೊಟ್ಟಿದೆ. ಅದು ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಪ್ಲ್ಯಾನು. ಅದರಲ್ಲಿ ಮಾರ್ಕ್ ಕೂಡ ಮಾಡಿದೆ. ನೀವು ನೋಡಿ, ನಾನು ಮಾರ್ಕ್ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಗ್ರೀನ್ ಕಲರ್ ಇದೆ. ಆ ಗ್ರೀನ್ ಕಲರ್ ಯಾವುದ್ಯಾವುದಕ್ಕೆ ಬರುತ್ತೆ ಅನ್ನೋದು ಕೂಡ ಅದರಲ್ಲಿದೆ. ಒಂದು ಪಾರ್ಕು, ಎರಡನೇದು ಓಪನ್ ಸ್ಪೇಸು, ಮೂರನೇದು BG ಅಂದರೆ ಬರಿಯಲ್ ಗ್ರೌಂಡ್, ಸ್ಮಶಾನ ಮತ್ತು ಪ್ಲೇ ಗ್ರೌಂಡು. ಇದು ಯಾವುದೇ ಕಾರಣಕ್ಕೂ ಇದನ್ನು ವ್ಯತ್ಯಾಸ ಮಾಡೋಕ್ಕೆ ಬರಲ್ಲ. ಈಗ ಅವರು ನಾವು ನಮಾಜ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಅನಂತ ಮಾತುಗಳು ಹೇಳ್ತಾ ಇದ್ದಾರೆ. ಕೇಳಿಸುತ್ತೆ? ಕೇಳುತ್ತಲ್ವ? ರೈಟ್. ಇದು ಬಿಟ್ಟು ಬೇರೆ ಯಾವುದನ್ನು ಕೂಡ ಬಳಸೋದಕ್ಕೆ ಬರಲ್ಲ. ಅವ್ರ ರಿಸರ್ವೇಷನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲ್ಯಾನ್ ಪ್ರಕಾರ ಇದೇ 4 ಆಗಬೇಕು: ಆಟದ ಮೈದಾನ ಅಥವಾ ಪಾರ್ಕು, ಇದು ಸ್ಮಶಾನ ಮತ್ತು ಓಪನ್ ಸ್ಪೇಸ್. ಹೀಗಿರ್ಬೇಕಾದ್ರೆ ಇದನ್ನು ಹೇಗೆ ಅವರು ನಮಾಜ್ ಮಾಡೋದಕ್ಕೆ ಕೇಳ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಒಂದು ಅದಕ್ಕೋಸ್ಕರ ಇದನ್ನು ಅನೇಕ ವರ್ಷಗಳಿಂದ ಅವರು ಹೇಗೇಗೋ ಅವರು ವಶಕ್ಕೆ ಇಟ್ಕೊಂಡಿದ್ದಾರೆ. ವಶಕ್ಕೆ ಇರೋದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ರಕ್ಷಣಾಧಿಕಾರಿಗಳಿಗೆ, ಆಯುಕ್ತರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ತುರ್ತಾಗಿ ದಾಖಲೆಗಳನ್ನು ಗಮನಿಸಿ ಅವ್ರನ್ನ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಅಲ್ಲಿ ಎಂಥದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ, ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ, ಹೆಂಗೆ ಇಟ್ಕೊಂಡಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ನನಗಂತೂ ಅರ್ಥ ಆಗ್ತಿಲ್ಲ. ಹಾಗಾಗಿ ತುರ್ತಾಗಿ ಅದನ್ನು ತೆರವುಗೊಳಿಸ್ಬೇಕು. ಇದು ಮೊದಲನೇದು. ಎರಡನೇದು, ಅವ್ರ ನಮ್ಮ ಹತ್ರ ಖಾತೆ ಇದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದ್ದೀನಿ. ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ 5/6/2018 ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಪೂರಾ ಓದಕ್ಕೆ ಹೋಗೋದಿಲ್ಲ. ಎರಡನೇ ಪ್ಯಾರ ನೋಡಿ. ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಲು ನೀಡಿದ್ದು, ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ, ಕಚ್ಚಾ ನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ. ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ವೆ ನಕ್ಷೆ 2015 ಪರಿಶೀಲಿಸಲಾಗಿ, ಇಲ್ಲಿಂದ ಮುಂದೆ ಬಹಳ ಮುಖ್ಯ, ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್. ಈಗೇನು ಆ ಮಹಾವೀರ ಸರ್ಕಲಲ್ಲಿ ಇದೆಯಲ್ಲ, ಆ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾ ಅದರಲ್ಲಿ ಇದ್ದು, ಅದರಲ್ಲಿ ಈದ್ಗಾ ಮೈದಾನ 36 ಗುಂಟೆ ಎಂದು ಇರುತ್ತದೆ. ಇವರೇನು ಈದ್ಗಾ ನಾವು ಮೈದಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಮಾಜ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದು ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದರೊಳಗೆ ಸೇರಿದ್ದಿದ್ದು. ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇವರು. ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಇದನ್ನು ನಾನು ಹೇಳ್ತಿರೋದಲ್ಲ, ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋದು ಪತ್ರ 5/6/18 ಏನು ಹೇಳ್ತಾರೆ?
ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್ ಎಂದು ಇದ್ದು ಇದರಲ್ಲಿ ಈದ್ಗಾ ಮೈದಾನ 36 ಗುಂಟೆ ಎಂದು ಇರುತ್ತದೆ. ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ದಯವಿಟ್ಟು ಗಮನಿಸಿ, ಇದನ್ನ ಬಂಡತನದಲ್ಲಿ ಇದು ನಮ್ಮದು 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 ಅಂತ ಹೇಳಕ್ ಹೋಗ್ತಾ ಇದ್ದಾರೆ. ಕಾರ್ಪೊರೇಷನ್ ಕಮಿಷನರೇಟ್ ಜಿಲ್ಲಾಧಿಕಾರಿಗಳು ಬರೆದಿರುವಂತಹ ಪತ್ರ ತುಂಬಾ ಸ್ಪಷ್ಟವಾಗಿದೆ. ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ಹಾಗಾಗಿ ಸದರಿ ಮುಖ್ಯಸ್ಥರ ಸಹಿ ಇಲ್ಲ ಅಂತಂದ್ರೆ ಆ ಒಂದು ರಿಪೋರ್ಟ್ಗೆ ಇದನ್ನು ತಗೊಂಡೋಗಿ ರದ್ದಿ ಪೇಪರ್ಗೆ ಎಸಿಬೇಕು. ಮುಖ್ಯಸ್ಥರ ಸಹಿ ಇಲ್ಲ ಅಂತ ಅದಕ್ಕೆ ಬೆಲೆ ಬರುತ್ತೆ.